ರಂಗಾಯಣ ರಘು ಅವ್ರದ್ದು ಫಿಲಂ ಡೈಲಾಗ್ ಇದೆ, ಫೈನಲ್ ತನಕ ಬರ್ತೀವಿ ಕುಸಕ್ಕಂತ ಸೋತೋಗ್ಬಿಡ್ತೀವಿ ಅಂತ. ಆತರ ಏನಾದ್ರು ಈ ಸಲ RCB ಗೆ ಆಗುತ್ತಾ? ಅದು ಯಾಕೋ ನಮ್ಗೆ ಈ ಸಲ ಡೌಟೇ. ಹ್ಮ್. ಯಾಕಂದ್ರೆ ಈ ಸಲ ರೀಪ್ಲೇಸ್ಮೆಂಟ್ ಪ್ಲೇಯರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಈಗ ನಾವು ಸಾಲ್ಟ್ ಅದು ಹೇಳ್ತಿದ್ವಿ, ಸಾಲ್ಟ್ ಇರ್ಲಿಲ್ಲ, ಸಾಲ್ಟ್ ಇಲ್ದೆ ಬೆತ್ತಲ್ ಹಾಕಿದ್ವಿ. ಬೆತ್ತಲ್ ಹಾಕಿದ್ರು ಕೂಡ ಒಳ್ಳೆ ಬಿರಿಯಾನಿ ಕೊಡ್ತಾರೆ. ಅಫ್ಕೋರ್ಸ್ ನಾವು ಉಪ್ಪಿಲ್ದೆ ಬಾಡೂಟ ಮಾಡಿದೀವಿ, ಹೌದೌದು, ಬಾಡೂಟ ಮಾಡಿದೀವಿ. ಅಫ್ಕೋರ್ಸ್ CSK ನ ಯಾಕಂದ್ರೆ ಹುಡುಗರು ಅಂತಿದ್ರು ಅಲ್ಲಿ ಶಾಂತಿ ಕಾಫಿ ಪುಡಿ CSK ಟೀಮ್ ಪುಡಿ ಅಂತ. ಹೌದು. ಸೊ ಅಷ್ಟು ಚೆನ್ನಾಗಿ ಇವಾಗ ಮೇಲಿಂದ ಓಪನಿಂಗ್ ಇಂದ ಹಿಡಿದು 7th 8th ವರ್ಗು 8 ಬ್ಯಾಟ್ಸ್ಮನ್ ವರ್ಗು ನಮ್ಗೆ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಏನಿಲ್ಲ. ಅಂದ್ರೆ RCB ಟೀಮ್ ಅಂತ ಯಾವ ತರ ಅಂದ್ರೆ, ನನಗೂ ಸ್ಟೇಡಿಯಂ ಹೋದಾಗ ಡೈಲಾಗ್ ಹೊಡಿತಾ ಇದ್ರು, ಶಿವಾಜಿನಗರ ಕಬಾಬು RCB ಖರಾಬ್, ಆ ತರ ಇದೆ ನಮ್ಮ RCB team ಹೌದು, ಅಂತ. ಖಂಡಿತ ಅದೇ ರೀತಿ ಇದೆ ಇವಾಗ. ಈಗ ನಾವು ನೋಡ್ತಿದ್ರೆ RCB ಟೀಮ್ ಅಂತೂ ಖಂಡಿತ ಈ ಸಲ ಅಂತೂ ಕ್ವಾಲಿಫೈ ಮಾಡ್ತಾರೆ. ಫಸ್ಟ್ ಮ್ಯಾಚ್ ಕ್ವಾಲಿಫೈ ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಡೈರೆಕ್ಟ್ ಫೈನಲ್ ಹೋಗ್ತಾರೆ ಈ ಸಲ. ಫೈನಲ್ಗೆ ಹೋಗಿ ಒಳ್ಳೆ ಟಫ್ ಫೈಟ್ ಕೊಡ್ತಾರೆ. ಅಫ್ಕೋರ್ಸ್ ಈ ಸಲ ಕಪ್ ನಮ್ದೇ ಆಗಕ್ಕೆ 18 ಫಾರ್ ರೀಸನ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಅದನ್ನ ನೋಡ್ಬೇಕಾಗಿದೆ. ಸೊ ತೀರ್ಸ್ವಾಮಿ, ನಂದು ಒಂದು ಕ್ವಶನ್ ಇದೆ ನಿಮ್ಗೆ. ಖಂಡಿತ ಕೇಳಿ. ಈಗ ಅಕಸ್ಮಾತ್ ಇವಾಗ RCB ಅವರು ಟೀಮಲ್ಲಿ ಏನಿದೆ ಏನಾದ್ರು ಮೈನಸ್ ಇದ್ರೆ ಅನ್ಕೊಂಡ್ರೆ ಏನ್ ಕರೆಕ್ಷನ್ ಮಾಡ್ಕೊಬೇಕು? ನೆಕ್ಸ್ಟ್ ಇವಾಗ ಯಾರ್ಯಾರು ಬ್ಯಾಟ್ಸ್ಮನ್ಗಳು ಯಾವ್ದೋ ಬೌಲರ್ಸ್ ಏನೇನು ಅಲ್ಲಿ ಚೇಂಜಸ್ ಮಾಡ್ಬೇಕು? ರಿಪ್ಲೇಸ್ಮೆಂಟ್ ಒಂದು ಅರುಣ್, ಏನ್ ಗೊತ್ತಾ, ಇವಾಗ RCB ಟೀಮು ಸ್ಟ್ರಾಂಗ್ ಆಗಿದೆ. ಅಂದ್ರೆ ಅಟ್ ಪ್ರೆಸೆಂಟ್ ಆಡ್ತಾ ಇರೋ 11 ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಬೆಂಚಲ್ಲಿ ಕೂರ್ಸಿರೋರು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಚಾನ್ಸ್ ಕೊಟ್ಟಿದ್ದು ಒಂದೆರಡು ಮ್ಯಾಚಲ್ಲಿ ವಿಕೆಟ್ ತೆಗೆದ್ರು, ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ನಮ್ಮ ಬೆತೆಲ್ 2 ಮ್ಯಾಚ್ ಕೊಟ್ಟರು, ಚೆನ್ನಾಗಿ ಆಡಿದ್ರು. ಪಡಿಕಲ್ಗೆ ಸ್ಟಾರ್ಟಿಂಗ್ ಕೊಟ್ಟಿರ್ಲಿಲ್ಲ, ಆಮೇಲೆ ಕೊಟ್ಟರು, ಚೆನ್ನಾಗಿ ಆಡಿದ್ರು. ನಮ್ಮ ಬೌಲರು ಇವರು ನಿಂಗಿಡಿ ಒಳ್ಳೆ ಬೌಲಿಂಗ್ ಕಂಟ್ರೋಲ್ ಮಾಡಿದ್ರು, ರನ್ ಕಂಟ್ರೋಲ್ ಮಾಡಿದ್ರು. ಸೊ ಯಾರು ಕೂಡ ನಾವು ರಿಪ್ಲೇಸ್ಮೆಂಟ್ ಮಾಡಿದಾಗ ಫೇಲ್ ಆದ್ರು ಅಂತ ಹೇಳಕ್ಕಾಗಲ್ಲ.